ಯಾರೇ ಯಾವುದೇ ದೇಶಕ್ಕೆ ಹೋಗಿ ದೊಡ್ಡ ಸಾಧನೆ ಮಾಡಿದ ಭಾರತೀಯರನ್ನ ಆ ದೇಶ ಎಂದೂ ಮರೆತಿಲ್ಲ. ಅಂದು ಕಲ್ಪನಾ ಚಾವ್ಲಾರ ಅಗಲಿಕೆಗೆ ಹೇಗೆ ಇಡೀ ದೇಶವೇ ಕಣ್ಣೀರಿಟ್ಟಿತ್ತೋ ಎಂದು ನಮ್ಮದೇ ದೇಶದ ಮೂಲದ ಹೆಮ್ಮೆಯ ಕುವರಿ ಬಾಹ್ಯಾಕಾಶದಲ್ಲಿ 3 ತಿಂಗಳನ್ನ ಕಳೆದು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಇಡೀ ದೇಶವೇ ಹೆಮ್ಮೆಯಿಂದ ಬೀಗುತ್ತಿದೆ. ದೇವರೇ, ನಮ್ಮ ಪ್ರಾರ್ಥನೆ ನಿನಗೆ ಕೇಳಿಸಿತಲ್ಲ, ಧನ್ಯೋಸ್ಮಿ ಎನ್ನುತ್ತಿದ್ದಾರೆ. ಮತ್ತೊಂದು ಕಡೆ ಸುನಿತಾ ವಿಲಿಯಮ್ಸ್ ಅವರು ವಂಶದ ಬೇರು ಬೆಳೆದ ಊರಲ್ಲಂತೂ ತೀರದ ಸಂಭ್ರಮವಾಗಿದೆ. ಹೌದು, ಗುಜರಾತ್ನ ಮೆಹಸಾನ್ ಜಿಲ್ಲೆಯ ಜುರುಸಾಲ್ ಗ್ರಾಮದಲ್ಲೀಗ ಸಂಭ್ರಮ ಮನೆ ಮಾಡಿದೆ. ನಮ್ಮ ಮನೆ ಮಗಳು ನಮ್ಮೂರಿನ ಹೆಮ್ಮೆಯ ಕುವರಿಯ ಸಾಧನೆಯನ್ನ ಕಂಡು ಕುಣಿದು ಕುಪ್ಪಳಿಸಿದ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದೇ ಕೆಲವು ದಿನಗಳ ಹಿಂದೆ ಸುನಿತಾ ಸುರಕ್ಷಿತವಾಗಿ ಬರಲಿ ಎಂದು ಪೂಜೆ, ಹೋಮ, ಹವನ ಮಾಡಿದ್ರು. ಇಂದು ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಬಂದಿದ್ದಕ್ಕೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಯಾರೇ ಯಾವುದೇ ದೇಶಕ್ಕೆ ಹೋಗಿ ದೊಡ್ಡ ಸಾಧನೆ ಮಾಡಿದ ಭಾರತೀಯರನ್ನ ಆ ದೇಶ ಎಂದೂ ಮರೆತಿಲ್ಲ. ಅಂದು ಕಲ್ಪನಾ ಚಾವ್ಲಾರ ಅಗಲಿಕೆಗೆ ಹೇಗೆ ಇಡೀ ದೇಶವೇ ಕಣ್ಣೀರಿಟ್ಟಿತ್ತೋ ಎಂದು ನಮ್ಮದೇ ದೇಶದ ಮೂಲದ ಹೆಮ್ಮೆಯ ಕುವರಿ ಬಾಹ್ಯಾಕಾಶದಲ್ಲಿ 3 ತಿಂಗಳನ್ನ ಕಳೆದು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಇಡೀ ದೇಶವೇ ಹೆಮ್ಮೆಯಿಂದ ಬೀಗುತ್ತಿದೆ. ದೇವರೇ, ನಮ್ಮ ಪ್ರಾರ್ಥನೆ ನಿನಗೆ ಕೇಳಿಸಿತಲ್ಲ, ಧನ್ಯೋಸ್ಮಿ ಎನ್ನುತ್ತಿದ್ದಾರೆ. ಮತ್ತೊಂದು ಕಡೆ ಸುನಿತಾ ವಿಲಿಯಮ್ಸ್ ಅವರು ವಂಶದ ಬೇರು ಬೆಳೆದ ಊರಲ್ಲಂತೂ ತೀರದ ಸಂಭ್ರಮವಾಗಿದೆ. ಹೌದು, ಗುಜರಾತ್ನ ಮೆಹಸಾನ್ ಜಿಲ್ಲೆಯ ಜುರುಸಾಲ್ ಗ್ರಾಮದಲ್ಲೀಗ ಸಂಭ್ರಮ ಮನೆ ಮಾಡಿದೆ. ನಮ್ಮ ಮನೆ ಮಗಳು ನಮ್ಮೂರಿನ ಹೆಮ್ಮೆಯ ಕುವರಿಯ ಸಾಧನೆಯನ್ನ ಕಂಡು ಕುಣಿದು ಕುಪ್ಪಳಿಸಿದ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದೇ ಕೆಲವು ದಿನಗಳ ಹಿಂದೆ ಸುನಿತಾ ಸುರಕ್ಷಿತವಾಗಿ ಬರಲಿ ಎಂದು ಪೂಜೆ, ಹೋಮ, ಹವನ ಮಾಡಿದ್ರು. ಇಂದು ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಬಂದಿದ್ದಕ್ಕೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಯಾರೇ ಯಾವುದೇ ದೇಶಕ್ಕೆ ಹೋಗಿ ದೊಡ್ಡ ಸಾಧನೆ ಮಾಡಿದ ಭಾರತೀಯರನ್ನ ಆ ದೇಶ ಎಂದೂ ಮರೆತಿಲ್ಲ. ಅಂದು ಕಲ್ಪನಾ ಚಾವ್ಲಾರ ಅಗಲಿಕೆಗೆ ಹೇಗೆ ಇಡೀ ದೇಶವೇ ಕಣ್ಣೀರಿಟ್ಟಿತ್ತೋ ಎಂದು ನಮ್ಮದೇ ದೇಶದ ಮೂಲದ ಹೆಮ್ಮೆಯ ಕುವರಿ ಬಾಹ್ಯಾಕಾಶದಲ್ಲಿ 3 ತಿಂಗಳನ್ನ ಕಳೆದು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಇಡೀ ದೇಶವೇ ಹೆಮ್ಮೆಯಿಂದ ಬೀಗುತ್ತಿದೆ. ದೇವರೇ, ನಮ್ಮ ಪ್ರಾರ್ಥನೆ ನಿನಗೆ ಕೇಳಿಸಿತಲ್ಲ, ಧನ್ಯೋಸ್ಮಿ ಎನ್ನುತ್ತಿದ್ದಾರೆ. ಮತ್ತೊಂದು ಕಡೆ ಸುನಿತಾ ವಿಲಿಯಮ್ಸ್ ಅವರು ವಂಶದ ಬೇರು ಬೆಳೆದ ಊರಲ್ಲಂತೂ ತೀರದ ಸಂಭ್ರಮವಾಗಿದೆ. ಹೌದು, ಗುಜರಾತ್ನ ಮೆಹಸಾನ್ ಜಿಲ್ಲೆಯ ಜುರುಸಾಲ್ ಗ್ರಾಮದಲ್ಲೀಗ ಸಂಭ್ರಮ ಮನೆ ಮಾಡಿದೆ. ನಮ್ಮ ಮನೆ ಮಗಳು ನಮ್ಮೂರಿನ ಹೆಮ್ಮೆಯ ಕುವರಿಯ ಸಾಧನೆಯನ್ನ ಕಂಡು ಕುಣಿದು ಕುಪ್ಪಳಿಸಿದ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದೇ ಕೆಲವು ದಿನಗಳ ಹಿಂದೆ ಸುನಿತಾ ಸುರಕ್ಷಿತವಾಗಿ ಬರಲಿ ಎಂದು ಪೂಜೆ, ಹೋಮ, ಹವನ ಮಾಡಿದ್ರು. ಇಂದು ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಬಂದಿದ್ದಕ್ಕೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಯಾರೇ ಯಾವುದೇ ದೇಶಕ್ಕೆ ಹೋಗಿ ದೊಡ್ಡ ಸಾಧನೆ ಮಾಡಿದ ಭಾರತೀಯರನ್ನ ಆ ದೇಶ ಎಂದೂ ಮರೆತಿಲ್ಲ. ಅಂದು ಕಲ್ಪನಾ ಚಾವ್ಲಾರ ಅಗಲಿಕೆಗೆ ಹೇಗೆ ಇಡೀ ದೇಶವೇ ಕಣ್ಣೀರಿಟ್ಟಿತ್ತೋ ಎಂದು ನಮ್ಮದೇ ದೇಶದ ಮೂಲದ ಹೆಮ್ಮೆಯ ಕುವರಿ ಬಾಹ್ಯಾಕಾಶದಲ್ಲಿ 3 ತಿಂಗಳನ್ನ ಕಳೆದು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಇಡೀ ದೇಶವೇ ಹೆಮ್ಮೆಯಿಂದ ಬೀಗುತ್ತಿದೆ. ದೇವರೇ, ನಮ್ಮ ಪ್ರಾರ್ಥನೆ ನಿನಗೆ ಕೇಳಿಸಿತಲ್ಲ, ಧನ್ಯೋಸ್ಮಿ ಎನ್ನುತ್ತಿದ್ದಾರೆ. ಮತ್ತೊಂದು ಕಡೆ ಸುನಿತಾ ವಿಲಿಯಮ್ಸ್ ಅವರು ವಂಶದ ಬೇರು ಬೆಳೆದ ಊರಲ್ಲಂತೂ ತೀರದ ಸಂಭ್ರಮವಾಗಿದೆ. ಹೌದು, ಗುಜರಾತ್ನ ಮೆಹಸಾನ್ ಜಿಲ್ಲೆಯ ಜುರುಸಾಲ್ ಗ್ರಾಮದಲ್ಲೀಗ ಸಂಭ್ರಮ ಮನೆ ಮಾಡಿದೆ. ನಮ್ಮ ಮನೆ ಮಗಳು ನಮ್ಮೂರಿನ ಹೆಮ್ಮೆಯ ಕುವರಿಯ ಸಾಧನೆಯನ್ನ ಕಂಡು ಕುಣಿದು ಕುಪ್ಪಳಿಸಿದ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದೇ ಕೆಲವು ದಿನಗಳ ಹಿಂದೆ ಸುನಿತಾ ಸುರಕ್ಷಿತವಾಗಿ ಬರಲಿ ಎಂದು ಪೂಜೆ, ಹೋಮ, ಹವನ ಮಾಡಿದ್ರು. ಇಂದು ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಬಂದಿದ್ದಕ್ಕೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ.